ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಕೊನೆಗೂ ಲಭಿಸಿದ ಗಜೇಂದ್ರ ಮೋಕ್ಷ, ಮತ್ತಿಗೋಡಿಗೆ ಸ್ಥಳಾಂತರಗೊಂಡ ಗಜಗಾಂಭೀರ್ಯ. ಅರುಣಾಚಲ ಮಾದರಿಯಲ್ಲಿ ನಂದಿ ಬೆಟ್ಟ ಗಿರಿ ಪ್ರದಕ್ಷಿಣೆ, ಉತ್ಸವದೊಂದಿಗೆ ಹೆಜ್ಜೆ ಹಾಕಿದ ಭಕ್ತ ಸಮೂಹ. ಫ್ಯಾನ್ ಮತ್ತು ಕೂಲರ್ ಮೊರೆ ಹೋದ ಮೃಗಾಲಯ ಆಡಳಿತ, ಪರಿಸರವನ್ನ ತಂಪಾಗಿಡಲು ಸರ್ವ ಪ್ರಯತ್ನ. ಉಬರ್ ಶಟಲ್ ಸೇವೆ ಮೊಟಕುಗೊಳಿಸಿದ ಕಂಪನಿ, ಉಬರ್ ಕ್ರೆಡಿಟ್ ರೂಪದಲ್ಲಿ ಹಣ ಮರುಪಾವತಿ. ಚಾಮರಾಜನಗರ ತಾಲೂಕಿನ ಬೂದಿಪಗಡ ಆನೆ ಶಿಬಿರದಲ್ಲಿ ಹಲವು ವರ್ಷಗಳಿಂದ ಒಂಟಿಯಾಗಿ ಕಾಲ ಕಳೆಯುತ್ತಿದ್ದ ಗಜೇಂದ್ರ ಆನೆಯನ್ನ ಮತ್ತಿಗೋಡು ಆನೆ ಶಿಬಿರಕ್ಕೆ ಸ್ಥಳಾಂತರಿಸಲಾಗಿದೆ. ಐತಿಹಾಸಿಕ ಮೈಸೂರು ದಸರಾದಲ್ಲಿ 15ಕ್ಕೂ ಹೆಚ್ಚು ಬಾರಿ ಭಾಗವಹಿಸಿದ್ದ ಗಜೇಂದ್ರ ತನ್ನ ಅದ್ಭುತ ಮೈಕಟ್ಟು, ಗಾಂಭೀರ್ಯ ನಡಿಗೆ ಮತ್ತು ಆಕರ್ಷಕ ದಂತಕ್ಕೆ ಹೆಸರುವಾಸಿಯಾಗಿದ್ದಾನೆ. 2015ರಲ್ಲಿ ನಡೆದ ಒಂದು ಘಟನೆ ಗಜೇಂದ್ರನನ್ನ ತನ್ನ ವೈಭವದಿಂದ ದೂರ ಮಾಡಿತ್ತು. ಸದಾ ಸೌಮ್ಯ ಸ್ವಭಾವವನ್ನ ಹೊಂದಿದ್ದ ಗಜೇಂದ್ರ 2015ರಲ್ಲಿ ಶ್ರೀರಾಮ ಆನೆ ಮತ್ತು ಅದರ ಮಾವುತನನ್ನ ಕೊಂದು ಹಾಕಿದ್ದ. ಅಲ್ಲಿಂದ ಪ್ರಾರಂಭವಾಗಿದ್ದ ಗಜೇಂದ್ರನ ಏಕಾಂಗಿ ಜೀವನಕ್ಕೆ ಈಗ ಮೋಕ್ಷ ಸಿಕ್ಕಿದೆ. ಇಷ್ಟು ವರ್ಷ ಬೂದಿಪಗಡ ಆನೆ ಶಿಬಿರದಲ್ಲಿ ಏಕಾಂಗಿಯಾಗಿದ್ದ ಆನೆಯನ್ನ ಸಚಿವರ ಆದೇಶದ ಮೇರೆಗೆ ಮತ್ತಿಗೋಡು ಶಿಬಿರಕ್ಕೆ ಸ್ಥಳಾಂತರಿಸಲಾಗಿದೆ. ಗಜೇಂದ್ರ ಆರೋಗ್ಯವಾಗಿದ್ದು ಖಿನ್ನತೆ ಇರಲಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅರುಣಾಚಲಂನಲ್ಲಿ ನಡೆಯುವ ಗಿರಿ ಪ್ರದಕ್ಷಿಣೆ ಮಾದರಿಯಲ್ಲೇ ನಂದಿ ಬೆಟ್ಟ ಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ. ನಂದಿ ದೇವಾಲಯದಿಂದ ಆರಂಭವಾದ ಪ್ರದಕ್ಷಿಣೆ ಆಂಗಟ್ಟ, ಕಾರಹಳ್ಳಿ ಕ್ರಾಸ್, ನಂದಿ ಬೆಟ್ಟದ ಕ್ರಾಸ್ ಮಾರ್ಗವಾಗಿ ನಂದಿ ಗ್ರಾಮದ ಶ್ರೀ ಭೋಗನಂದೇಶ್ವರ ದೇವಾಲಯ ತಲುಪಿತು. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಉತ್ಸವದೊಂದಿಗೆ ನಡೆದು ಪ್ರದಕ್ಷಿಣೆ ಹಾಕಿದ್ದಾರೆ. ಇನ್ನು ಮುಂದೆ ಪ್ರತಿ ತಿಂಗಳು ಈ ಕಾರ್ಯಕ್ರಮ ನಡೆಸಲು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಕಳೆದ 87 ವರ್ಷಗಳಿಂದ ನಂದಿಗಿರಿ ಪ್ರದಕ್ಷಿಣೆ ನಡೆಯುತ್ತಿದೆ. ಪ್ರತಿ ವರ್ಷದ ಆಷಾಢ ಮಾಸದ ಕೊನೆಯ ಸೋಮವಾರ ಈ ಪ್ರದಕ್ಷಿಣೆ ನಡೆಯುತ್ತಿತ್ತು. ಈಗ ಸಂಸದ ಕೆ ಸುಧಾಕರ್ ಅವರು ಪ್ರತಿ ತಿಂಗಳು ನಡೆಸುವ ನಿರ್ಧಾರ ಮಾಡಿದ್ದು, ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ಜನರು ಭಾಗಿಯಾಗುವಂತೆ ಮನವಿ ಮಾಡಲಾಗಿದೆ ಎಂದು ದೇವಾಲಯದ ಆಡಳಿತ ವರ್ಗ ತಿಳಿಸಿದೆ. ಇಂಡೋನೇಷ್ಯಾದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಸಿಕೊಳ್ಳುವ ಯೋಗ್ಯಕರ್ತ ವಿಶೇಷ ಸ್ಥಾನಮಾನವನ್ನು ಹೊಂದಿದೆ. ಇದು ಇಂಡೋನೇಷ್ಯಾದಲ್ಲಿ ಇಂದಿಗೂ ಸುಲ್ತಾನನ ಆಳ್ವಿಕೆ ಅಧಿಕೃತವಾಗಿ ನಡೆಯುತ್ತಿರುವ ಏಕೈಕ ಪ್ರಾಂತ್ಯ. ಇಲ್ಲಿನ ಸುಲ್ತಾನನೇ ಈ ಪ್ರಾಂತ್ಯದ ಗವರ್ನರ್ ಆಗಿ ಕಾರ್ಯನಿರ್ವಹಿಸುತ್ತಾನೆ. ಅವನ ಅರಮನೆಯಾದ ಕ್ರಾಟನ್ ಇಂದಿಗೂ ನಗರದ ಸಾಂಸ್ಕೃತಿಕ ಕೇಂದ್ರವಾಗಿದೆ. ಯೋಗಿಕರ್ತ ನಗರದ ಸಮೀಪದಲ್ಲೇ ವಿಶ್ವವಿಖ್ಯಾತ ಬೋರೋಬುದೂರ್ ದೇವಾಲಯವಿದೆ. 9ನೇ ಶತಮಾನದ ಈ ಬೃಹತ್ ಸ್ತೂಪವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇದರ ವಿನ್ಯಾಸ ಮತ್ತು ಕೆತ್ತನೆಗಳು ಎಷ್ಟು ಅದ್ಭುತವಾಗಿದೆ ಎಂದರೆ ಇದನ್ನ ನೋಡಲು ವಿಶ್ವದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಬರುತ್ತಾರೆ. ಯೋಗ್ಯಕರ್ತದಲ್ಲಿ ಒಂದು ಭವ್ಯವಾದ ಹಿಂದೂ ದೇವಾಲಯವಿದೆ. ಹಾಗಾದ್ರೆ ಅದರ ಹೆಸರೇನು? ಬೇಸಿಗೆ ಕಾಲದಲ್ಲಿ ಪ್ರಾಣಿಗಳ ಸ್ಥಿತಿಯನ್ನ ಗಮನದಲ್ಲಿರಿಸಿ ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದ ಆಡಳಿತ ವರ್ಗ ಫ್ಯಾನ್ ಮತ್ತು ಕೂಲರ್ ಮೊರೆ ಹೋಗಿದೆ. ತಾಪಮಾನ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಕೆಲ ಪರಿಸರ ಸ್ನೇಹಿ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಎಂದು ಮೃಗಾಲಯದ ಸಹ ನಿರ್ದೇಶಕಿ ಅನುಷಾ ತಿಳಿಸಿದ್ದಾರೆ. ಪ್ರಾಣಿ ಪಕ್ಷಿಗಳು ತಾಪಮಾನದಿಂದ ಬಳಲಬಾರದೆಂದು ಎಳನೀರು, ಕಲ್ಲಂಗಡಿ, ಕರ್ಬೂಜ ಮುಂತಾದ ತಂಪು ಹಣ್ಣುಗಳನ್ನು ನೀಡಲಾಗ್ತಾ ಇದೆ. ಇದರ ಜೊತೆಗೆ ಫ್ಯಾನ್ ಮತ್ತು ಕೂಲರ್ಗಳ ಬಳಕೆ, ವಾಟರ್ ಸ್ಪ್ರಿಂಕ್ಲರ್ ಬಳಸಿ ಮೃಗಾಲಯದ ಪರಿಸರವನ್ನ ತಂಪಾಗಿಡಲು ಸರ್ವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಆಡಳಿತ ವರ್ಗ ತಿಳಿಸಿದೆ. ಇದಲ್ಲದೆ ಪ್ರಾಣಿಗಳ ಆಹಾರ ಪದ್ಧತಿಯಲ್ಲೂ ಕೆಲ ಬದಲಾವಣೆಗಳನ್ನು ತರಲಾಗಿದ್ದು ಬೇಸಿಗೆ ಮುಗಿಯುವ ತನಕ ಹೊಸ ಆಹಾರ ಪದ್ಧತಿಯನ್ನ ಮುಂದುವರಿಸಲಾಗುವುದು ಎಂದು ತಿಳಿದು ಬಂದಿದೆ. ಕೋಲ್ಕತ್ತಾದ ಸಾರಿಗೆ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಉಬರ್ ಶಟಲ್ ಸೇವೆ 2026ರ ಏಪ್ರಿಲ್ 2ರಿಂದ ಅಧಿಕೃತವಾಗಿ ಸ್ಥಗಿತಗೊಂಡಿದೆ. ಉಬರ್ ಕಂಪನಿಯು ಅಧಿಕೃತವಾಗಿ ಆಪ್ ಮೂಲಕ ನೋಟಿಫಿಕೇಶನ್ ಕಳಿಸಿದ್ದು, ಏಪ್ರಿಲ್ 2ರ ನಂತರ ಕೋಲ್ಕತ್ತಾದಲ್ಲಿ ಯಾವುದೇ ಶಟಲ್ ಸೇವೆಗಳು ಲಭ್ಯವಿರುವುದಿಲ್ಲ ಎಂದು ತಿಳಿಸಿದೆ. ಈ ಮೂಲಕ ಭಾರತದ ಪ್ರಮುಖ ನಗರಗಳಾದ ದೆಹಲಿ, ಮುಂಬೈ, ಹೈದರಾಬಾದ್ ಮತ್ತು ಕೋಲ್ಕತ್ತಾದಲ್ಲಿ ಉಬರ್ ಶಟಲ್ ಸೇವೆ ಸಂಪೂರ್ಣವಾಗಿ ಬಂದ್ ಆಗಲಿದೆ. ಉಬರ್ ಸೇವೆ ಸ್ಥಗಿತಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಶಟಲ್ ಪಾಸ್ಗಳಲ್ಲಿ ಅಥವಾ ವಾಲೆಟ್ನಲ್ಲಿ ಬಾಕಿ ಇರುವ ಹಣವನ್ನ ಮುಂದಿನ 7 ದಿನದೊಳಗೆ ಉಬರ್ ಕ್ರೆಡಿಟ್ಸ್ ರೂಪದಲ್ಲಿ ಮರುಪಾವತಿ ಮಾಡಲಾಗುವುದು ಎಂದು ಕಂಪನಿ ತಿಳಿಸಿದೆ. ಉಬರ್ನ ಇತರ ಸೇವೆಗಳಾದ ಉಬರ್ ಕ್ಯಾಬ್, ಆಟೋ ಮತ್ತು ಮೋಟೋ ಎಂದಿನಂತೆ ಮುಂದುವರಿಯಲಿದೆ ಎಂದು ಕಂಪನಿ ಸ್ಪಷ್ಟಪಡಿಸಿದೆ.
ಈಗ ಕ್ವಿಸ್ ಟೈಮ್. ಇಂದಿನ ಪ್ರಶ್ನೆ, ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಯಾವ ರಾಜ್ಯದ ಪ್ರವಾಸೋದ್ಯಮ ಪ್ರಚಾರ ರಾಯಭಾರಿ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.